ಹಲೋ SSLC ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ರಾಹುಲ್ ಪಟೇಟಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈಗಾಗಲೇ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒನ್ ಶಾರ್ಟ್ ವೀಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ. ಅದರಲ್ಲಿ 1 ಮಾರ್ಕ್ಸು MCQ ಏನೇನು ಕೇಳಿದ್ದಾರೆ, ಸೊ ಅದನ್ನು ನೋಡಿದಾಗ ಕೆಲವೊಬ್ರಿಗೆ ಅನಿಸಿರ್ಬೋದು, ಸೊ ಡೈರೆಕ್ಟ್ ಕ್ವಶನ್ಸ್ ಇದೆಯಲ್ಲ. ಸೊ 1 ಮಾರ್ಕ್ಸ್ MCQ ಯೂಶಲಿ ನಿಮಗೆ ಅಲ್ಲಿ ಅಪ್ಲೈಡ್ ಕ್ವಶನ್ಸ್ ಅಂತ ಕೇಳಲ್ಲ, ಅಥವಾ ತುಂಬ ಟ್ವಿಸ್ಟ್ ಮಾಡಿ ತುಂಬ ಕಷ್ಟ ಅಂತ ಕೇಳಲ್ಲ. ಸೊ ತುಂಬ ಅಂದರೆ ತುಂಬ ರೇರು, ಬಟ್ ಅಗೇನ್ ಪ್ರಿಪೇರ್ ಆಗಿದ್ರೆ ಇಟ್ಸ್ ಆಲ್ವೇಸ್ ಬೆಟರ್. ಸೊ ಈಗ 3 ಮಾರ್ಕ್ಸ್ ಕ್ವಶನಲ್ಲಿ ಲೈಕ್ ಟೆಕ್ಸ್ಟ್ ಬುಕ್ಕಿಂದ ಯೂಶಲಿ ಇದು ಹೊರಗೆ ಕೇಳಿರೋ ಚಾನ್ಸಸ್ ಜಾಸ್ತಿ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆಯೋ ಹಂಗೆ ಕೇಳಿರೋದು ತುಂಬ ಅಂದರೆ ತುಂಬ ಕಮ್ಮಿ. ಸೊ ನೋಡೋಣ ಏನಿದೆ ಹಿಂದೆ ಯಾವ್ಯಾವ ಥರ ಕೇಳಿದ್ದಾರೆ, ಸೊ ದಟ್ ಅಗೇನ್ ಬಿಫೋರ್ ಡೂಯಿಂಗ್ ಎನಿ ಅಪ್ಲೈಡ್ ಕ್ವಶನ್, ಸೊ ಇದನ್ನೊಂದು ಸಲ ನೋಡಿ, ಸೊ ದಟ್ ನಿಮ್ಗೆ ಯಾವ ಥರ ಕ್ವಶನ್ಸ್ ಕೇಳಬಹುದು ಅನ್ನೋದೊಂದು ನಿಮ್ಮ ತಲೆಯಲ್ಲಿರುತ್ತೆ. ಸೊ ನೀವು ಏನೇ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೂ ಫ್ರಮ್ ದಿಸ್ ಪರ್ಸ್ಪೆಕ್ಟಿವ್, ಓಕೆ ಹಿಂಗೆ ಕೇಳ್ಬೋದು, ಸೊ ಇದನ್ನು ಹಿಂಗೆ ಕೇಳಿದ್ದಾರೆ ಅನ್ನೋದೊಂದು ಐಡಿಯಾ ನಿಮಗಿರುತ್ತೆ. ಸೊ ನೋಡೋಣ ಬನ್ನಿ. ಸೊ 7th ಟರ್ಮ್ ಅಗೇನ್ ನಿಮಗೆ ಯಾವುದೋ ಕ್ವಶನ್ನು ನಿಮಗೆ ಗೊತ್ತಿತ್ತು, ಓಕೆ ನಾನು ಇದನ್ನು ಸಾಲ್ವ್ ಮಾಡಿದ್ದೇನೆ ಅಂದರೆ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿ, ಸೊ ದಟ್ ಮುಂದೆ ಹೋಗಿ ಟೈಮ್ ಇಸ್ ವೆರಿ ಪ್ರಿಷಿಯಸ್. ಐ ಕೀಪ್ ಸೇಯಿಂಗ್ ದಿಸ್. ಸೊ 7th ಟರ್ಮ್, ಸೊ 7th ಟರ್ಮ್ ಆಫ್ ಎನ್ AP. ಸೊ 7th ಟರ್ಮ್ ಅಂದರೆ A7 of an AP is 4 times the second term. So 7th term ಏನಿದೆ 4 times the second term. So second term ಅಂದರೆ A2 and 12th term. ಓಕೆ, ಸೊ ಇದನ್ನ ಇಲ್ಲಿ ಬರಿತೀನಿ. 12th term, ಇದನ್ನ ಕಲರು ಚೇಂಜ್ ಮಾಡ್ತೀನಿ. ಸೊ 12th term ಏನಿದೆ, 12th term is ಅಂದರೆ ಈಕ್ವಲ್ಸ್ ಟು, ಯಾಕೆ ಇಲ್ಲಿ ಬಂತು? So this is second term. So 12th term is 2 more than. So ಎರಡು ಜಾಸ್ತಿ ಇದೆ. more ಅಂದಾಗ it's not times, so it is plus. So more is plus, 2 more than 3 times. So 3 times is to 4th term. 4th term is A4. ಸೊ ಇದು ಬರಿತಿರೋದ್ರಿಂದ ಇದನ್ನೇ ಸಾಲ್ವ್ ಮಾಡೋಣ. ಸೊ 12th ಟರ್ಮ್ ಏನಂತ ಬರಿತೀನಿ, A plus 11D ಪ್ಲಸ್ 3 ಟೈಮ್ಸ್ 4th ಟರ್ಮ್ ಅಂದರೆ A plus 3D. ಸೊ ಸಾಲ್ವ್ ಮಾಡಿ. ಸೊ ಏನಾಯಿತು, A plus 11D is equal to 3 into A 3A plus 3 into 3 9D. ಸೊ ಇದನ್ನೆಲ್ಲ ಲೆಫ್ಟ್ ಸೈಡ್ ತೊಗೊತೀನಿ. ಸೊ +2 ರೈಟ್ ಸೈಡ್ ತೊಗೊತೀನಿ, ಅಥವಾ +2 ರೈಟ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ, -2 ಈಕ್ವಲ್ ಟು A ರೈಟ್ ಸೈಡ್ ಹೋದಾಗ 3A minus A 2A, 11D ಲೆಫ್ಟ್ ಸೈಡ್ ಹೋದಾಗ -11D, ಸೊ 9D minus 11D minus 2D. ಸೊ 2 ಎಲ್ಲ ಕಾಮನ್ ಇದೆ, ಸೊ 2 ತೆಗೆದೆ ಅಂದರೆ A minus D, ದಿಸ್ ಇಸ್ -2. ಸೊ ಈಗೇನಾಯಿತು, 2 ಕ್ಯಾನ್ಸಲ್ ಆಯಿತು. ಸೊ ದಿಸ್ ಈಸ್ ಈಕ್ವಲ್ ಟು A minus D is equal to -1. ಅಂದರೆ 2 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. ಸಿಮಿಲರ್ಲಿ ಅದೊಂದು ಈಕ್ವೇಷನ್ನು. ಸೊ ದಿಸ್ ಇಸ್ ಒನ್ ಈಕ್ವೇಷನ್, ಮುಂದೇನು ಸಾಲ್ವ್ ಮಾಡೋಕ್ಕಾಗಲ್ಲ. ದಿಸ್ A7 ಕ್ಯಾನ್ ಬಿ ರಿಟರ್ನ್ ಆಸ್ A plus 6D 4 times. A2 ಅಂದರೆ A plus D. A plus 6D is equal to 4A plus 4D. ಸೊ ಎಲ್ಲದನ್ನು ಲೆಫ್ಟ್ ಸೈಡ್ ತೊಗೊತೀನಿ. ಸೊ 4A minus A 3A, 4D plus 60 ರೈಟ್ ಸೈಡ್ ಹೋದಾಗ -60. ಸೊ 4D minus 60 minus 2D. ಸೊ ಏನೂ ಇಲ್ಲ, ದಿಸ್ ಇಸ್ ಈಕ್ವಲ್ ಟು 0. ಆರ್ ಲೈಕ್ -2Dನ ಲೆಫ್ಟ್ ಸೈಡ್ ಕಳಿಸಿದ್ರೆ 3A is equal to 2D ಹಾಗೂ ಬರೀಬೋದು. ಸೊ ಇಟ್ಸ್ ಅಪ್ ಟು ಯು. ಸೊ 2 ಈಕ್ವೇಷನ್ ಬಂತು. ಸೊ ಈ 2 ಈಕ್ವೇಷನ್ನ ಸಾಲ್ವ್ ಮಾಡಬೇಕಾದ್ರೆ, ಸೊ ಇದನ್ನ ಇಲ್ಲಿ ಬರ್ಕೊತೀನಿ. ಸೊ ಏನಾಯಿತು, A minus D is equal to -1. ಸೊ 2 ಈಕ್ವೇಷನ್ ಇದೆ. ಸೊ 2 ಈಕ್ವೇಷನ್ನ ಸಾಲ್ವ್ ಮಾಡಬೇಕು ಅಂದಾಗ, ಸೊ A ಇದೆ 3A ಇದೆ. ಸೊ ಇದನ್ನು ಫುಲ್ಲು ನಾನು 3ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ 3ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಯಿತು, ಸೊ ದಿಸ್ ಬಿಕಮ್ಸ್ ತ್ರೀಯಿಂದ ಮಲ್ಟಿಪ್ಲೈ ಮಾಡಿದಾಗ 3A minus 3D is equal to -3.
ಸೊ ಇದನ್ನು ಈಕ್ವೇಷನ್ ತೊಗೊತೀನಿ. 0 = 3a ಮೈನಸ್ 2d. ಸೊ ಈಗ ಕ್ಯಾನ್ಸಲ್ ಮಾಡಬೇಕು. ಓಕೆ, ಇದೆ. ಸೊ ಪ್ಲಸ್ ಇರೋದು ಮೈನಸ್ಸು, ಮೈನಸ್ ಇರೋದು ಪ್ಲಸ್ಸು, ಇದೇನಿಲ್ಲ ಮೈನಸ್ಸು, -3 ಹಾಗೆ ಇರುತ್ತೆ. ಸೊ ಕ್ಯಾನ್ಸಲ್ ಆಯಿತು. -3d ಪ್ಲಸ್ 2d ಮೈನಸ್ ಡಿ. ಸೊ ಮೈನಸ್ ಮೈನಸ್ ಅಗೇನ್ ಕ್ಯಾನ್ಸಲ್ ಆಗುತ್ತೆ. ಸೊ ವ್ಯಾಲ್ಯೂ ಆಫ್ ಡಿ ಇಸ್ 3. ಸೊ ಡಿ = 3 ಬಂತು. ಇದನ್ನು ನಾನು ಈಕ್ವೇಷನ್ 1, ಈಕ್ವೇಷನ್ 2, ಸೊ ಈಕ್ವೇಷನ್ 1ಅಲ್ಲಿ ಹಾಕ್ತೀನಿ. ಸೊ 3a ಮೈನಸ್ 2d = 0. 3a minus 2d = 0. What is the value of d? d3 ಬಂತು. ಸೊ d3 ಹಾಕಿದಾಗ 2a minus 2 into 3 = 0. 3a, 2 3s are -6 = 0. 3a = 6, a = 2. So a = 2, d = 3. Find the terms. ಅವ್ರು ಇಷ್ಟ ಕೇಳಿಲ್ಲ. Find the terms. So first term 2, common difference 3. So 2 plus 3, 5. So second term 5, third term 8 and so on. ಇದನ್ನು ನೀವು ವೆರಿಫೈ ಮಾಡಬೇಕು ಅಂದರೆ ಈಗ 7th ಟರ್ಮು. ಸೊ 7th ಟರ್ಮ್ ಏನಾಗುತ್ತೆ, a + 6d. ಸೊ ಟೈಮ್, ಅಗೇನ್ ಟೈಮ್ ಇದ್ದಾಗ ಲಾಸ್ಟಲ್ಲಿ, ಬಿಕಾಸ್ ದಿಸ್ 3 ಮಾರ್ಕ್ಸ್ ಕ್ವಶನ್, ನಿಮಗೆ ಲಾಸ್ಟಲ್ಲಿ ಟೈಮ್ ಇತ್ತು ಅಂದರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ವೆರಿಫೈ ಒನ್ಸ್. ಸೊ ವೆರಿಫೈ ಕ್ವಿಕ್ಕಾಗಿ ಮಾಡಬೇಕು ಅಂದರೆ 7th ಟರ್ಮು. ಸೊ 7th ಟರ್ಮ್ ಏನಾಯಿತು, ಇಲ್ಲೇ ಚೆಕ್ ಮಾಡೋಂಗಿದ್ರೆ 2 5 8. ಓಕೆ, ಅಥವಾ ಇದನ್ನು ಇಲ್ಲಿ ಚೆಕ್ ಮಾಡ್ತೀರಾ ಎನಿವೇರ್. ಸೊ ನೀವೆಲ್ಲಾದರೂ ಚೆಕ್ ಮಾಡಿ. ಸೊ a is 2, d is 3. ಸೊ 6 3s are 18, 18 plus 2 20. ಸೊ 7th ಟರ್ಮ್ 20. ನೆಕ್ಸ್ಟು ಸೆಕೆಂಡ್ ಟರ್ಮ್ ಇಲ್ಲೇ ಇದೆ 5. ಸೊ ಸೆಕೆಂಡ್ ಟರ್ಮ್ ಇಸ್ 5. ಸೊ 7th ಟರ್ಮ್ ಬೇಕು ಅಂದರೆ ಏನಾಯಿತು, 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಾ. 5 4s are 20. ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸಿಮಿಲರ್ಲಿ ಇದನ್ನು ನೋಡಬೇಕು ಅಂದರೆ 12th ಟರ್ಮ್. ಸೊ 11d, d is 3. 11 3s are 33. 33 plus a is 2. 33 plus 2, 35. 4th ಟರ್ಮ್, ಓಕೆ, ಇಲ್ಲೇ ನೆಕ್ಸ್ಟ್ ಇಲ್ಲೇ ಬರೀತೀನಿ. 4th ಟರ್ಮ್ ಏನಾಯಿತು, 11. ಸೊ 4th ಟರ್ಮ್ 11. 11 3s are 33. 33 plus 2, 35. ಸೊ ಇದು ಕಂಡೀಷನ್ ಸಾಲ್ವ್ ಆಯಿತು. ಸೊ ಇದನ್ನು ಲಾಸ್ಟಲ್ಲಿ ಟೈಮ್ ಇತ್ತು ಅಂದರೆ ಅಗೇನ್, ಸೊ ಒನ್ ಶಾರ್ಟಲ್ಲಿ ಹೌ ಟು ಮೇಕ್ ಇಟ್ ಫಾಸ್ಟರ್. ಸೊ ಹೆಂಗೆ ಫಾಸ್ಟ್ ಮಾಡ್ಬೋದು, MCQ ಅಥವಾ 1 ಮಾರ್ಕ್ಸ್ನ ಹೆಂಗೆ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು ಅಂತಲೂ ಕೆಲವೊಂದು ಟ್ರಿಕ್ಸ್ ಹೇಳಿದ್ದೀನಿ. ಸೊ ಅಲ್ಲಿ ನಿಮಗೆ ಟೈಮ್ ಸೇವ್ ಆಯಿತು ಅಂದರೆ ಇಲ್ಲಿ ನೀವು ವೆರಿಫೈ ಮಾಡ್ಬೋದು. ಸೊ ವೆರಿಫೈ ಮಾಡಿದ್ರು ಅಂದರೆ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಓಕೆ, ನಾನು ಏನು ಸಾಲ್ವ್ ಮಾಡಿದ್ದೀನಿ, ಇಟ್ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟು. ಸೊ ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ. ಆ್ಯಂಡ್ ಅಗೇನ್ ಕೆಲವೊಂದು ಸಿಮಿಲರ್ ಕ್ವಶನ್ಸ್ ಇತ್ತು ಅಂದರೆ ಐ ವಿಲ್ ನಾಟ್ ಬಿ ಸಾಲ್ವಿಂಗ್ ಕಂಪ್ಲೀಟ್ಲಿ. ಸೊ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಇದೆ, ಜಾಯಿನ್ ಆಗಿರಿ. ಸೊ ಅಲ್ಲಿ ಸೊಲ್ಯೂಷನ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ. ಇನ್ ಡೀಟೇಲ್ ಸ್ಟೆಪ್ ವೈಸ್ ಸೊಲ್ಯೂಷನ್ಸು ಅಲ್ಲೆಲ್ಲ ಸಿಗುತ್ತೆ. ಯಾಕಂದರೆ ಎಲ್ಲ ಸಿಮಿಲರ್ ಕ್ವಶನ್ಸು ಸಾಲ್ವ್ ಮಾಡೋದಕ್ಕೆ ಅಗೇನ್ ಇಟ್ ಟೇಕ್ಸ್ ಟೈಮ್. ಸೊ ನಮಗೆ ಟೈಮ್ ಇದೆ, ಬಟ್ ನೀವೆಲ್ಲ ನೋಡಬೇಕು. ಸೊ ಇಟ್ಸ್ ನಾಟ್ ವರ್ತ್. ಸೊ ಏನು ಮೇಯ್ನ್ ಬೇಕು ನಿಮಗೆ, ಈಕ್ವೇಷನ್ ಸಾಲ್ವ್ ಮಾಡೋದಕ್ಕೆ ಬರಬೇಕು. ಸೊ ಈಕ್ವೇಷನ್ ಸಾಲ್ವ್ ಮಾಡೋದಕ್ಕೆ ಬಂತು ಅಥವಾ ಆ ವರ್ಡ್ ಪ್ರಾಬ್ಲಮ್ನ ಅರ್ಥ ಆಯಿತು, ಹೆಂಗೆ ಬ್ರೇಕ್ ಮಾಡೋದು ಅಂತ ಗೊತ್ತಾಯಿತು ಅಂದರೆ, ಸೊ ಫೈನಲ್ ಇಟ್ಸ್ ಲೈಕ್ ಫೈಂಡಿಂಗ್ a and d. ಸೊ a and d ಫೈಂಡ್ ಮಾಡಬೇಕು. ಸೊ ಟರ್ಮ್ ಏನು, ಸೊ ಅದೆಲ್ಲ ನೀವು ಮಾಡ್ಬೋದು, ಬಿಕಾಸ್ ದೋಸ್ ಆರ್ ಬೇಸಿಕ್. ಸೊ ಮೇಯ್ನ್ ಈ ವರ್ಡ್ ಪ್ರಾಬ್ಲಮ್ನ ಬ್ರೇಕ್ ಡೌನ್ ಮಾಡೋದು. ಥರ್ಡ್ ಟರ್ಮ್ ಆಫ್ AP is 16. ಸೊ ಡೈರೆಕ್ಟ್. ಸೊ ಥರ್ಡ್ ಟರ್ಮ್ ಏನಿದೆ, ಸೊ ಥರ್ಡ್ ಟರ್ಮ್ is 16. 7th term is 12 more than 5th term. More means plus 12 more ಯಾವುದಕ್ಕೆ, 5th term. ಸೊ 5th term is 5. ಸೊ 12 more than twice the 5th term ಅಥವಾ 3 times the 5th term ಅಂತ ಕೊಟ್ಟಿಲ್ಲ, ಬರೀ 5th term. ಸೊ ಇಟ್ಸ್ ಓನ್ಲಿ A5. ನೆಕ್ಸ್ಟ್ ಫೈಂಡ್ ದ ಟರ್ಮ್ಸ್ ಆಫ್ ದ AP. ಸೊ ಅಗೇನ್ ಇದನ್ನು ನಾನು ಫುಲ್ ಸಾಲ್ವ್ ಮಾಡಲ್ಲ, ಈಕ್ವೇಷನ್ ಕೊಡ್ತೀನಿ, ನೀವು ಸಾಲ್ವ್ ಮಾಡ್ಬೋದು. A3, a plus
2d, this is equal to 16. Next a7 ಇಲ್ಲೇ ಸಾಲ್ವ್ ಮಾಡ್ತೀನಿ ಸೊ ದಟ್ ಅಲ್ಲಿ ಇಕ್ವೇಶನ್ ಬರೀಬೋದು. a7 ಅಂದರೆ a plus 6d. 12, what is a5? a plus 4d. ಸೊ ನೀವು ಇಲ್ಲೇ ನೋಡಿದ್ರಿ ಅಂದರೆ a and a get cancelled. ಸೊ 4d ಲೆಫ್ಟ್ ಸೈಡ್ ತೊಗೊಂಡಿದ್ರೆ 6d minus 4d, 2d is equal to 12. ಓಕೆ, ಇಕ್ವೇಶನ್ ಲೈಕ್ d is equal to 6. ಸೊ d ವ್ಯಾಲ್ಯೂ ಬಂತು, d ವ್ಯಾಲ್ಯೂ ಎಲ್ಲ ಹಾಕ್ತೀರಾ, d is equal to 6, a plus 2 into 6 is equal to 16. So 6 are 12, 16 minus 12 ಅಂದರೆ a is equal to 16 minus 12, a is equal to 4. ಇಕ್ವೇಶನ್ ಕೊಡ್ತೀನಿ ಅಂದರೆ I was able to even solve faster. So find the terms of the AP. So AP terms find ಮಾಡಬೇಕು. So first term 4. So first term 4, common difference 6. So next term ಏನಾಯಿತು 10, 16 and so on. So ಇಲ್ಲಿ ಡಾಟ್ ಹಾಕೋದು ಮಾಡಿಬೇಡಿ ಬಿಕಾಸ್ ಅವರು ಸ್ಪೆಸಿಫಿಕ್ ನಂಬರ್ ಆಫ್ ಟರ್ಮ್ಸ್ ಕೇಳಿಲ್ಲ. ಸೊ ದಟ್ ಎ ಪಿ ಇಸ್ ಕಂಟಿನ್ಯೂಸ್ ಅಂದರೆ ಕಂಟಿನ್ಯೂ ಆಗ್ತಿರುತ್ತೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ದೇ ಹ್ಯಾವ್ ನಾಟ್ ಗಿವನ್ ದ ಲಾಸ್ಟ್ ಟರ್ಮ್. ಸೊ ಲಾಸ್ಟ್ ಟರ್ಮ್ ಕೊಟ್ಟಿಲ್ಲ ಅಂದರೆ ಡಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ದೇ ಆಲ್ಸೋ ಕ್ಯಾರಿ ಮಾರ್ಕ್ಸ್. ನಿಮಗೆ ಕಂಪ್ಲೀಟಾಗಿ 100 ಅಂತ ನೋಡ್ತಿರ್ಬೇಕಾದ್ರೆ ದಿಸ್ ಆಲ್ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ಸ್. ಓಕೆ, ನೆಕ್ಸ್ಟ್ ದ 12th ಟರ್ಮ್ ಆಫ್ ಎ ಪಿ ಇಸ್ -13. ಸೊ ಇದೆಲ್ಲ ನಿಮಗೆ ಕೊಟ್ಟಿಲ್ಲ, ಸೊ ಫಾಸ್ಟಾಗಿ ಆಗಲಿ ಅಂತ ನಾನು ಸ್ವಲ್ಪ ಹಿಂದೆನೇ ಫಸ್ಟೇ ಬರ್ಕೊಂಡಿದ್ದೆ. ಸೊ 12th ಟರ್ಮ್ ಆಫ್ ಎ ಪಿ ಇಸ್ -13. ಸೊ 12th ಟರ್ಮು -13 ಆ್ಯಂಡ್ ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಆರ್ 24. ಸೊ ಫಸ್ಟ್ 4 ಟರ್ಮ್ಸ್ a1, a2, a3, a4 ಇದರದ್ದು ಸಮ್. ಸೊ ಸಮ್ ಅಂದಾಗ ಆಬ್ವಿಯಸ್ಲಿ ಆ್ಯಡ್ ಮಾಡ್ತೀರಾ. ಸೊ ಇಲ್ಲೂ ಆ್ಯಡ್ ಮಾಡ್ತೀರಾ. ಸೊ ಎಲ್ಲ a4 ಅಂದರೆ a plus 3d. ಸೊ ಎಲ್ಲ ಬರ್ಕೊಂಡಿದ್ದೀನಿ. ಸೊ ಸಮ್ ಆಫ್ ದ ಫಸ್ಟ್ 4 ಟರ್ಮ್ಸ್ ಇಸ್ 24. ಸೊ ನೀವು ಫಸ್ಟ್ 4 ಟರ್ಮ್ಸ್ ಹಿಂಗಾದರೂ ಬರಿಬೋದು ಅಥವಾ ಎಸ್ ಎನ್ ಫಾರ್ಮುಲಾ ಅಂತ ತೊಗೊಂಡು n/2. ಸೊ ಎನಿಥಿಂಗ್. ಸೊ ಬೋತ್ ಗಿವ್ಸ್ ಯು ದ ಸೇಮ್. ನಿಮಗೆ ಇನ್ನೂ ಓಕೆ ಹೆಂಗೆ ಏನು, ಯಾಕಂದರೆ ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್. ಫೈನ್, ನೀವು ಎಸ್ ಎನ್ ಆದರೂ ತೊಗೋಬೋದು, ಹಿಂಗಾದರೂ ಬರಿಬೋದು. ಸೊ ಎರಡೂ ಮೆಥಡ್ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳಿದ್ದು. ಸೊ a plus a plus a, this is 4a plus d plus 2d 3d, 3d plus 3d 6d. ಸೊ ದಿಸ್ ಈಸ್ ಈಕ್ವಲ್ ಟು 24. ಸೊ ಹಿಂಗಾದರೂ ಬರೀರಿ, ಅಥವಾ ನಾನು ಎಸ್ ಎನ್ ಫಾರ್ಮುಲಾ ಇದು ಬೇಡ ನನಗೆ ತಲೆನೋವೇ ಬೇಡ, ಎಸ್ ಎನ್ ತೊಗೊತೀನಿ ಅಂದರೆ ಎಸ್ ಎನ್ n/2. ಸೊ ವ್ಯಾಲ್ಯೂ ಆಫ್ ಎನ್, ಓಕೆ ದಿಸ್ ಇಸ್ 4 ಅಲ್ಲ. ಸೊ 4/2 2a, ಎ ವ್ಯಾಲ್ಯೂ ಗೊತ್ತಿಲ್ಲ. n-1 ಅಂದರೆ 4 - 1 into d, that is 3d. So this is equal to 24. So 2 2s are 4a, 2 into 2 4a, 2 into 3 60. So this is equal to 24. ಎರಡು ಸೇಮ್. ಯಾಕೆ ಬರ್ದಿದ್ದೀನಿ ಅಂದರೆ ಇಫ್ ಯು ಆರ್ ಟೇಕಿಂಗ್ ಲೈಕ್ ದಿಸ್, ಸೊ ಇಷ್ಟೆಲ್ಲ ಬರೀಬೇಕು. ಸೊ ಅದೇ ಎಸ್ ಎನ್ ತೊಗೊಂಡ್ರಿ ಅಂದರೆ ಡೈರೆಕ್ಟಾಗಿ ಬರಿಬೋದು. ಸೊ ಟೈಮ್ ಹೆಂಗೆ ಸೇವ್ ಮಾಡೋದು, ಲೈಕ್ ಹೆಂಗೆ ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು, ಅಥವಾ ವಾಟ್ ಆರ್ ದ ಅದರ್ ಸ್ಟೆಪ್ಸ್ ಅಂತ ಎಲ್ಲ ಲೈಕ್ ಐ ಆಮ್ ಶೋಯಿಂಗ್ ಯು ಆಲ್ ದ ಪಾಸಿಬಿಲಿಟೀಸ್ ದಟ್ ಆರ್ ದೇರ್. ಸೊ ಇದಿಷ್ಟೇ ಅಲ್ಲ. ಸೊ ದಿಸ್ ಈಸ್ ಇಕ್ವೇಶನ್ 1. ಓಕೆ, ಇಲ್ಲಿ a12. ಸೊ a12 ಅಂದರೆ a plus 11d. ಸೊ ದಿಸ್ ಈಸ್ ಈಕ್ವಲ್ ಟು -13. ಸೊ ದಿಸ್ ಈಸ್ ಇಕ್ವೇಶನ್ 1, ದಿಸ್ ಈಸ್ ಇಕ್ವೇಶನ್ 2. ಎರಡು ಇಕ್ವೇಶನ್ ಇದೆ. ಸೊ ಎರಡು ಇಕ್ವೇಶನ್ ಸಾಲ್ವ್ ಮಾಡಿ ಸಮ್ ಆಫ್ 20 ಟರ್ಮ್ಸ್, ಎ ಬರುತ್ತೆ, ಡಿ ಬರುತ್ತೆ. ಸೊ ನೌ ಯು ಹ್ಯಾವ್ ಟು ಫೈಂಡ್ ವಾಟ್ ಈಸ್ ದ ಸಮ್ ಆಫ್ 20 ಟರ್ಮ್ಸ್. S20 ಫೈಂಡ್ ಮಾಡಬೇಕು. ಸೊ ಅದನ್ನು ಮಾಡ್ತಿಲ್ಲ, ನೀವೇ ಸಾಲ್ವ್ ಮಾಡಿ. ಇಫ್ ಯು ವಾಂಟ್ ದ ಸೊಲ್ಯೂಷನ್ ಹೇಳ್ದಂಗೆ ಲೈಕ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಸೊ ದಟ್ ಯು ವಿಲ್ ಗೆಟ್ ದ ಡೀಟೇಲ್ ಸೊಲ್ಯೂಷನ್ಸ್. ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ 14 and 18. ಸೊ ಸೆಕೆಂಡ್ ಟರ್ಮ್, ಸೊ ಸೆಕೆಂಡ್ ಟರ್ಮ್ ರೆಸ್ಪೆಕ್ಟಿವ್ಲಿ. ಸೊ ಸೆಕೆಂಡ್ ಟರ್ಮ್ ಫಸ್ಟ್ ಅಂದರೆ ಕೊಟ್ಟಿರೋದ್ರಲ್ಲಿ 14, ಥರ್ಡ್ ಟರ್ಮು ಸೆಕೆಂಡ್ ಕೊಟ್ಟಿದ್ದಾರೆ 18. ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ದ ಫಸ್ಟ್ 26 ಟರ್ಮ್ಸ್. ಹಿಂದೆ ಏನೋ ಅದೇ ಹಿಂದೆ ಒಂದು ಸ್ವಲ್ಪ ಬೇರೆ ಥರ ಕೇಳಿದರೆ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ
ದಿಸ್ ಇಸ್ ಇವನ್ ಮೋರ್ ಈಸಿಯರ್ ಇಸ್ ವಾಟ್ ಐ ಬಿಲೀವ್. ಸೊ A2 ಅಂದರೆ ಏನಾಗುತ್ತೆ, ಇಲ್ಲೇ ಬರ್ತೀನಿ. A2 ಇಸ್ ಗ್ರೀನ್ ಇದೆಯಾ? ಓಕೆ, A2 ಅಂದರೆ A ಪ್ಲಸ್ ಡಿ. ಸೊ ದಿಸ್ ಈಸ್ ಈಕ್ವಲ್ ಟು 14. A3 ಅಂದರೆ A ಪ್ಲಸ್ 2D. ಸೊ ದಿಸ್ ಈಸ್ ಈಕ್ವಲ್ ಟು 18. ಸೊ ಇದೊಂದು ಇಕ್ವೇಶನ್ 1, ಇಕ್ವೇಶನ್ 2. ಸೊ ದಿಸ್ ಈಸ್ ಇಕ್ವೇಶನ್ 1, ದಿಸ್ ಈಸ್ ಇಕ್ವೇಶನ್ 2. ಎರಡು ಇಕ್ವೇಶನ್ ಸಾಲ್ವ್ ಮಾಡ್ತೀರಾ. ಸೊ ವಿಲ್ ಫೈಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ. ಸೊ ಎ ವ್ಯಾಲ್ಯೂ ಫೈಂಡ್ ಮಾಡ್ತೀರಾ, ವಿಲ್ ಗೆಟ್ ವಿಲ್ ಫೈಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿ. ಸೊ ಡಿ ವ್ಯಾಲ್ಯೂ ಫೈಂಡ್ ಮಾಡ್ತೀರಾ. ಸೊ ದೆನ್ ಸಮ್ ಆಫ್ ಫಸ್ಟ್ 26 ಟರ್ಮ್ಸ್. ಸೊ ಎನ್ ವ್ಯಾಲ್ಯೂ 26 ಗೊತ್ತು, ಎ ವ್ಯಾಲ್ಯೂ ಹಾಕ್ತೀರಾ, ಡಿ ವ್ಯಾಲ್ಯೂ ಹಾಕ್ತೀರಾ, ವಿಲ್ ಫೈಂಡ್ ಎಸ್ ಎನ್, ದಟ್ ಈಸ್ S26. ಸೊ ದಿಸ್ ಇಸ್ 3 ಮಾರ್ಕ್ಸ್, ಯಾರಿಗುಂಟು ಯಾರಿಗಿಲ್ಲ. ನೆಕ್ಸ್ಟ್, ಸೊ ಅದಕ್ಕೆ ಲೈಕ್ ಕೆಲವೊಂದು ಈಸಿ ಇರುತ್ತೆ ಅಥವಾ ಸಿಂಪಲ್ಲಾಗಿ ಫಾಸ್ಟಾಗಿ ಸಾಲ್ವ್ ಮಾಡೋದು. ಹಿಂದಿನ ಪ್ರಾಬ್ಲಮ್ ಏನು ತೋರಿಸಿದೆ, ದಟ್ ಡಸ್ ನಾಟ್ ರಿಕ್ವೈರ್ ಮೋರ್ ಟೈಮ್. ಸೊ ನೀವು ಅಲ್ಲಿ ಫಾಸ್ಟಾಗಿ ಮಾಡಿದ್ರಿ ಅಂದರೆ ಅಗೇನ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೋಬೋದು, ಅಥವಾ ವೆರಿಫಿಕೇಷನ್ ಆಗಲೇ ಹೇಳ್ದಂಗೆ ವೆರಿಫಿಕೇಷನ್ ಮಾಡೋದಕ್ಕೂ ನಿಮ್ಗೆ ಟೈಮ್ ಸಿಗುತ್ತೆ. ಸೊ ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಸೊ ದಟ್ ಈಸ್ ಆಲ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ. ಸೊ ಎಷ್ಟು ಕಾನ್ಫಿಡೆನ್ಸ್ ನಿಮಗೆ ಕೊಡಬಹುದು, ಸೊ ದಟ್ ವೆನ್ ಯು ಗೋ ಟು ಎಕ್ಸಾಮ್ ಸೆಂಟರ್ಸ್ ಅಥವಾ ಕ್ವಶನ್ ಪೇಪರ್ ನೋಡಿದಾಗ ಓಕೆ ಯಾ ಐ ಕ್ಯಾನ್ ಸಾಲ್ವ್ ಇಟ್ ಈಸಿಲಿ ಅನ್ನೋ ಒಂದು ಬರಬೇಕು ನಿಮಗೆ. ನೆಕ್ಸ್ಟು, ಫೈಂಡ್ ದ ಸಮ್ ಆಫ್ ದ ನಂಬರ್ಸ್ ಡಿವಿಸಿಬಲ್ ಬೈ 4. ಡಿವಿಸಿಬಲ್ ಬೈ 4 ಇದಷ್ಟೇ ಅಲ್ಲ, ದ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಇಸ್ ಬಿಟ್ವೀನ್ 10 and 250. ಸೊ ಬಿಟ್ವೀನ್, ಸೊ 10 ಮತ್ತು 250 ನಡು. ಸೊ ವಾಟ್ ಈಸ್ ದ ಫಸ್ಟ್ ಟರ್ಮ್ after 10 where it is divisible by 4? So basic tables, 12. So 12, 16, so on. 250 andaga, okay, you have to maybe, okay, back in the varada, front in the varada, so no worries. So 250 nimage tables, again tables gotittu andre 6 4s are 24. So you will be knowing that 24 alla 250 ಅಂದರೆ ಲೈಕ್ 240 is also divisible by 4. ಸೊ 240 divisible by 4 ಗೊತ್ತು, ಬಟ್ ಇನ್ನ 250 ಮುಂದೋಗಿ. ನೆಕ್ಸ್ಟ್ ಟರ್ಮ್ ಇಸ್ 244. ಆಫ್ಟರ್ ದಿಸ್ ಇಸ್ 248. ಆಫ್ಟರ್ ದಿಸ್ ಇಸ್ 252. ಬಟ್ 252 is not less than 250. So it is greater. So in between ಅಥವಾ between ಅಂದಾಗ it should be less. So 252 is not the term. So what is the last? It is 248. So first term ಗೊತ್ತು, last term ಗೊತ್ತು. So ಇಲ್ಲಿ find the sum. So ಯಾವ ಮೆಥಡ್ ಅಂತ ಹೇಳಿಲ್ಲ. So there are two methods again. So you know what is first term? First term is 12. You also know what is last term, an. You don't know number of terms. Number of terms ಗೊತ್ತಿಲ್ಲ. So an is 248. So first ಇಲ್ಲಿ number of terms find ಮಾಡಬೇಕು, because SN ಯಾವುದೇ ಫಾರ್ಮುಲಾ ತಗೊಂಡ್ರು you have to know what is the number of terms. So n value. So n value ಬೇಕು ಅಂದಾಗ an, okay, again d. So obviously d is 4 because divisible by 4 ಅಂದಾಗ it is multiple of 4. The common difference is the 4. ಅಥವಾ multiple of 3 ಅಂದಾಗ common difference is 3. So ನೀವು ಅದನ್ನು ಮತ್ತೆ 16 minus 12 ಬರೀರಿ. If you have time, that is well and good. So ಇದನ್ನು ನಾನು 16 minus 12 is equal to 4. Good. So it all depends finally on the time what you have. Okay. So an, a plus n minus 1 into d. So this is equal to 248. So it is always good to write the formulas. So formula also carries marks. So a, value of a, so value of a is 12 plus n gottilla, d is 4, this is 248. So 12 right side goytu andre n minus 1 into 4 is equal to 236. 248 minus 12 is 236. Again 4 right side goytu andre divide ಆಗುತ್ತೆ. n minus 1 is equal to 236 divided by 4. So this is equal to 39. So 39 ಅಥವಾ ಬೇರೆನಾ?
ಸೊ ಡಿವಿಷನ್ ಮಾಡಬೇಕಾದ್ರೆ ಅದಕ್ಕೆ ಹೇಳೋದು, ಲೈಕ್ ಸಡನ್ನಾಗಿ ಬರೀತೀರ, ಇಲ್ಲಿ 36 ಅಂತ ನೋಡಿರ್ತೀರ, ಇಲ್ಲಿ ಏನೋ ಬೇರೆ ನಂಬರ್ ಬರ್ತಿರತ್ತೆ, ಹಿಂಗಾಗತ್ತೆ ಒಂದೊಂದ್ಸಲ. ಸೊ ನಿಮಗೆ ಮಾಡಿರೋದೇ ಕರೆಕ್ಟ್ ಅನ್ಸುತ್ತೆ. ಬಟ್ ಅಗೇನ್ ಯಾಕೆ ಹೇಳ್ತೀನಿ, ಇಫ್ ಯು ಹ್ಯಾವ್ ಟೈಮ್, ಇಫ್ ಯು ಡೂ ಸಮ್ ಆಫ್ ದ ಪ್ರಾಬ್ಲಮ್ಸ್ ಫಾಸ್ಟರ್, ಸೊ ಇಲ್ಲಿ ವೆರಿಫಿಕೇಶನ್ ಮಾಡೋದಕ್ಕೆ ಓಕೆ ಮಾಡಿರೋದು ಕರೆಕ್ಟೋ ಇಲ್ಲೋ ಅಂತ ಲಾಸ್ಟಲ್ಲೂ ಚೆಕ್ ಮಾಡ್ಕೋಬೋದು. ಸೊ ವಾಟ್ ಈಸ್ 236 ಡಿವೈಡೆಡ್ ಬೈ 4? ದಿಸ್ ಇಸ್ 59, ನಾಟ್ 39. ಸೊ n minus 1. ಸೊ -1 ರೈಟ್ ಸೈಡ್ಗೆ ಹೋಯ್ತು ಅಂದರೆ, ಸೊ n is equal to 60. Find the sum. So you have to find the sum of 60 terms. ಸೊ n by 2 ಹಾಕ್ತೀರಾ, ಹಂಗಾದ್ರೂ ಮಾಡ್ಬೋದು. ಇಲ್ಲ ಶಾರ್ಟ್ಕಟ್, ಲೈಕ್ ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಗೊತ್ತಿರೋದ್ರಿಂದ ಶಾರ್ಟ್ಕಟ್ ಅಲ್ಲ ನಿಮಗಿರೋದು a ಪ್ಲಸ್ an. ಸೊ ಫಸ್ಟ್ ಟರ್ಮ್ ಹಾಕ್ತೀರಾ, ಲಾಸ್ಟ್ ಟರ್ಮ್ ಹಾಕ್ತೀರಾ, n ವ್ಯಾಲ್ಯೂ 60. ಸೊ ಫೈಂಡ್ ದ ವಾಟ್ ಈಸ್ ದ ವ್ಯಾಲ್ಯೂ ಆಫ್ S60. Done and dusted. Okay. Next, find the sum of first 40 positive integer divisible by 6. ಇಲ್ಲಿ ಪಾಸಿಟಿವ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಿಕಾಸ್ ಇಲ್ಲ ಅಂದಿದ್ರೆ ಇಟ್ ಕುಡ್ ಹ್ಯಾವ್ ಆಲ್ಸೋ ಬೀನ್ ನೆಗೆಟಿವ್, -6, -12, -18. ಸೊ ಅದು ಆಗಿರ್ಬೋದು. ಬಟ್ ಪಾಸಿಟಿವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯು ಶುಡ್ ಆಲ್ವೇಸ್ ಟೇಕ್ ವಿಚ್ ಇಸ್ ಗ್ರೇಟರ್ ದೆನ್ 0. ಇಲ್ಲ ಅಂದರೂ ನೆಗೆಟಿವ್ ಅಂತ ಬಂದಿದ್ರೆ -6. ಸೊ ಕ್ವಶನ್ ಓದ್ರಿ, ಸುಮ್ಮನೆ ಡಿವಿಸಿಬಲ್ ಬೈ 6 ಅಂತ ಕೊಟ್ಟಿದ್ದಾರೆ, ನಾನು ಮಲ್ಟಿಪ್ಲಿಕೇಶನ್ ಪಾಸಿಟಿವ್ ಅಷ್ಟೇ ತೊಗೊತೀನಿ ಅಲ್ಲ, ಕ್ಯಾನ್ ಆಲ್ಸೋ ಬಿ ನೆಗೆಟಿವ್. ಬಟ್ ಇಲ್ಲಿ ಪಾಸಿಟಿವ್ ಕೊಟ್ಟಿದ್ದಾರೆ, ಇಟ್ ಈಸ್ ಪಾಸಿಟಿವ್. ಸೊ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6. ಸೊ ಫಸ್ಟ್ ಯಾವುದು 6, 12, 18 ಸೊ ಆನ್. ಸೊ ಲಾಸ್ಟ್ ಟರ್ಮ್ ಗೊತ್ತಿಲ್ಲ ನಡೆಯುತ್ತೆ, ಅಥವಾ ನೀವು ಲಾಸ್ಟ್ ಟರ್ಮ್ ತೊಗೊತೀರಾ, n ವ್ಯಾಲ್ಯೂ ಗೊತ್ತು, ಸೊ ಲಾಸ್ಟ್ ಟರ್ಮು ತೊಗೊತೀರಾ ಅಂದ್ರೂ ತೊಗೊಳ್ಳಿ. ಅಗೇನ್ ಇಟ್ಸ್ ಎ ಡಿಫ್ರೆಂಟ್ ಕ್ಯಾಲ್ಕುಲೇಷನ್. ನೋಡೋಣ. ಸೊ ವಾಟ್ ಈಸ್ ದ ಫಸ್ಟ್ ಟರ್ಮ್? 6. ವಾಟ್ ಈಸ್ ದ ಕಾಮನ್ ಡಿಫರೆನ್ಸ್? 6. ನಂಬರ್ ಆಫ್ ಟರ್ಮ್ಸ್ 40. ಸಮ್, ಸೊ S40. ಸೊ ಫಾರ್ಮುಲಾ 40 by 2 ಅಥವಾ ಲೈಕ್ n by 2, 2a plus n minus 1 into d. ಸೊ ಅಗೇನ್ ಫಾರ್ಮುಲಾ ಬರೀರಿ, ಸೊ ಡೈರೆಕ್ಟಾಗಿ ಬರೆಯೋಕ್ಕೆ ಹೋಗಬೇಡಿ, ಫಾರ್ಮುಲಾ ಮಾರ್ಕ್ಸ್ ಇರುತ್ತೆ. 2a plus n minus 1 into d. ಸೊ ವ್ಯಾಲ್ಯೂಸ್ ಹಾಕ್ರಿ. ಸೊ n is 40, ಸೊ n 40 ಹಾಕ್ತೀರಾ, a is 6, ಅಗೇನ್ d here is also 6. ಸೊ n minus 1 into d. ಸೊ d is 6. ಎಲ್ಲ ಕೊಟ್ಟಿದ್ದೀನಿ, ವ್ಯಾಲ್ಯೂ ಹಾಕ್ರಿ. You can find S40. ಅಥವಾ the other way is you can also find what is A40, last term, A plus 39D. So A6 plus 39 into 6. So 39 into 6 is 234 plus 6 is 240. So A40 is 240. So ಅಗೇನ್ ಹಿಂದೆ ಹೇಳೋದ್ನಲ್ಲ, SN, n by 2 a plus an, ಆ ಫಾರ್ಮುಲಾ ಆದರೂ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ದಿಸ್ ಈಸ್ ನಾಟ್ ಡೈರೆಕ್ಟ್. ಸೊ ಇಲ್ಲಿ ಈ ಕ್ವಶನಲ್ಲಿ ನಿಮಗೆ ಡೈರೆಕ್ಟಾಗಿ ನಂಬರ್ಸು ಅದು ಇದು ಕೊಟ್ಟಿಲ್ಲ. ಸೊ ನೋಡೋಣ ಏನು ಅಂತ. ಎ ಲೈನ್ ಸೆಗ್ಮೆಂಟ್, ಒಂದು ಲೈನ್ ಸೆಗ್ಮೆಂಟ್ ಇದೆ. ಸೊ ಲೈನ್ ಸೆಗ್ಮೆಂಟ್ ಇದೆ, ಇದು 4 ಪಾರ್ಟ್ಸಾಗಿ ಕಟ್ ಮಾಡಿದ್ದಾರೆ, 4 ಈಕ್ವಲ್ ಪಾರ್ಟ್ಸ್, 1 2 3 4. ಸೊ 4 ಈಕ್ವಲ್ ಪಾರ್ಟ್ಸಾಗಿ ಕಟ್ ಮಾಡಿದ್ದಾರೆ ಆ್ಯಂಡ್ ದೇ ಆರ್ ಇನ್ AP. ಸೊ AP ಅಲ್ಲಿದೆ. ದ ಸಮ್ ಆಫ್ ದ ಲೆಂತ್ ಆಫ್ ದ ಥರ್ಡ್ ಆ್ಯಂಡ್ ಫೋರ್ತ್ ಪಾರ್ಟ್. ಸೊ ಇಲ್ಲಿ ಎ ಲೈನ್ ಸೆಗ್ಮೆಂಟ್ ಈಸ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್. ನಾ ಈಕ್ವಲ್ ಅಂದೆ, ಬಟ್ ದೇ ಆರ್ ನಾಟ್ ಈಕ್ವಲ್. ಸೊ ಇಲ್ಲಿ ಡಯಾಗ್ರಾಮ್ ಏನಿದೆ ದಟ್ ಈಸ್ ನಾಟ್ ಕರೆಕ್ಟ್. ಸೊ ಅದಕ್ಕೆ ಸಡನ್ ಆಗಿ ನೋಡಬೇಕಾದ್ರೆ ಈಕ್ವಲ್ಲಾ ಅಥವಾ 4 ಪಾರ್ಟ್ಸಾ? ಸೊ ಈಕ್ವಲ್ ಅಂದಾಗ ದಿಸ್ ಇಸ್ ಈಕ್ವಲ್, ಯಾಕಂದರೆ ಎಲ್ಲ ಸೈಜು ಸೇಮ್ ಇದೆ. ಬಟ್ ದೇ ಆರ್ ನಾಟ್ ಈಕ್ವಲ್, ಯಾಕಂದರೆ AP. ಸೊ ಒಂದು ಸಣ್ಣದೇ ಒಂದು, ಓಕೆ, ಫಾರ್ ಎಕ್ಸಾಂಪಲ್ 2 4 6 8 ದೇ ಆರ್ ಇನ್ AP. ಸೊ ಒಂದು 2 ಇತ್ತು ಅಂದರೆ ನೆಕ್ಸ್ಟ್ 4 ಇರುತ್ತೆ, ನೆಕ್ಸ್ಟ್ 6 8. ಸೊ ಮೀಟರ್ಸು ಸೆಂಟಿಮೀಟರ್ಸ್ ಏನು ಬೇಕಾದ್ರೂ ಇರ್ಬೋದು. ಸೊ ಕ್ವಶನ್ ಕೇರ್ಫುಲ್ಲಾಗಿ ನೋಡ್ರಿ, ದೇ ಆರ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್ ಅಷ್ಟೇ, ದೇ ಆರ್ ನಾಟ್ ಈಕ್ವಲ್. ಸೊ
ಸೊ ಕೆಲವೊಂದು ಕ್ವಶನ್ಸಲ್ಲಿ ನಿಮಗೆ ಈಕ್ವಲ್ ಅಂತ ಕೇಳ್ಬೋದು, ಎ ಪಿ ಎಲ್ ಅಲ್ಲ ಬೇರೆ ಇದರಲ್ಲಿ. ಸೊ ಅದೇ ಇದರಲ್ಲೂ ಈಕ್ವಲ್ಲ ಅಲ್ಲ. ಸೊ ದ ಸಮ್ ಆಫ್ ದ ಲೆಂತ್ ಆಫ್ ದ ಥರ್ಡ್ ಆ್ಯಂಡ್ ಫೋರ್ತ್ ಪಾರ್ಟ್ ಈಸ್ ಈಕ್ವಲ್ ಟು 3 times ದ ಸಮ್ ಆಫ್ ಲೆಂತ್ ಆಫ್ ಫಸ್ಟ್ 2 parts. ಏನು ಅಂತ ನೋಡೋಣ. ಓಕೆ, 4 ಪಾರ್ಟ್ ಇದೆ, A1 A2 A3. ಸೊ ಇದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಓಕೆ, ದ ಸಮ್ ಆಫ್ ದ ಲೆಂತ್ ಆಫ್ ಸಮ್ ಥರ್ಡ್ ಮತ್ತು ಫೋರ್ತ್ ಪಾರ್ಟ್, ಥರ್ಡ್ ಪಾರ್ಟು ಮತ್ತು ಫೋರ್ತ್ ಪಾರ್ಟು. ಓಕೆ, ಇದೆರಡು ತೊಗೊತೀನಿ, ಥರ್ಡ್ ಪಾರ್ಟು ಫೋರ್ತ್ ಪಾರ್ಟು. ಸೊ ಇದನ್ನು ಆ್ಯಡ್ ಮಾಡ್ತೀನಿ. ಸೊ A3 ಪ್ಲಸ್ A4, ಥರ್ಡ್ ಪಾರ್ಟ್ ಫೋರ್ತ್ ಪಾರ್ಟು. ಸೊ ಏನಾಯಿತು, A3 is A plus 2D, A4 is A plus 3D. ಸೊ ಎರಡು ಆ್ಯಡ್ ಮಾಡಿದಾಗ ಐ ಗೆಟ್ 2A ಪ್ಲಸ್ 5D ಈಸ್ ಈಕ್ವಲ್ ಟು, ಇದು ಈಕ್ವಲ್ ಇದೆ ಯಾವುದಕ್ಕೆ, ಸಮ್ ಆಫ್ ದ ಲೆಂತ್ ಆಫ್ ದ ಫಸ್ಟ್ 2 parts. ಬರೀ ಸಮ್ ಈಸ್ ಈಕ್ವಲ್ ಟು ಅಲ್ಲ, ಈಸ್ ಈಕ್ವಲ್ ಟು 3 times. ಸೊ 3 times is equal to 3 times the sum of the length of first 2 parts. So A ಇದೆರಡು ಸಮ್. ಸೊ ಏನಾಯಿತು, A ಪ್ಲಸ್ A 2A ಪ್ಲಸ್ D, 3 times the sum of the length of first 2 parts. So 3 times the sum of length of first 2 parts. ಸೊ ಇದನ್ನೇ ಸಾಲ್ವ್ ಮಾಡಬೇಕು ಅಂದರೆ ಏನಾಯಿತು, 3 into 2 6A plus 3D, this is equal to, ಓಕೆ ನಾನು ಈ ಈಕ್ವೇಷನ್ ತೊಗೊತೀನಿ ಯಾಕಂದರೆ ಅದೇ ಫೈನಲ್, 2A ಪ್ಲಸ್ 5D. ಸೊ 2A ಲೆಫ್ಟ್ ಸೈಡ್ ಹೋಯಿತು ಅಂದರೆ 4A, 3D ರೈಟ್ ಸೈಡ್ ಹೋಯಿತು ಅಂದರೆ 5D ಮೈನಸ್ 3D 2D. ಸೊ 2 ಇಂದ ಡಿವೈಡ್ ಆಗುತ್ತೆ, ಅಥವಾ 2 ಲೆಫ್ಟ್ ಸೈಡ್ ಕಳಿಸ್ತೀನಿ, D ಈಸ್ ಈಕ್ವಲ್ ಟು 2A. ಬಟ್ ಅವ್ರು ಕೇಳ್ತಿರೋದೇನು, ಓಕೆ ಇನ್ನೊಂದು ಕೊಟ್ಟಿದ್ದಾರೆ, ದ ಲೆಂತ್ ಆಫ್ ಫೋರ್ತ್ ಪಾರ್ಟ್ ಈಸ್ 14. ಸೊ ಫೋರ್ತ್ ಪಾರ್ಟ್ ಲೆಂತ್ ಕೊಟ್ಟಿದ್ದಾರೆ. ಸೊ ಇನ್ನೂ ಈಸಿ ಆಯ್ತಲ್ಲ, ಫೋರ್ತ್ ಪಾರ್ಟ್ ಲೆಂತ್ A4. ಸೊ ದಿಸ್ ಈಸ್ ಈಕ್ವಲ್ ಟು 14. ಸೊ A4 ಅಂದರೆ ಏನು, ಇಲ್ಲೇ ಬರ್ತೀನಿ, A ಪ್ಲಸ್ 3D ಈಸ್ ಈಕ್ವಲ್ ಟು 14. ಸೊ ನಿಮಗೆ ಡಿ ವ್ಯಾಲ್ಯೂ ಆಗಲೇ ಗೊತ್ತು, ದಿಸ್ ಈಸ್ ಈಕ್ವಲ್ ಟು 2A. ಇಲ್ಲಿ ಈಕ್ವೇಷನ್ ಸಾಲ್ವ್ ಮಾಡಿದಾಗ ಬಂತು. ಸೊ ಅದನ್ನೇ ಇಲ್ಲಿ ಹಾಕಿ. ಸೊ A ಪ್ಲಸ್ D is 2A. D is 2A. So this is equal to 14. 3 2s are 6. 6 plus A, 7A is equal to 14. A is equal to 2. So A is equal to 2 ಬಂತು. ಇಲ್ಲಿ 2A is equal to 2 ಹಾಕಿದಾಗ ಏನಾಯಿತು, D is equal to 4 ಆಗುತ್ತೆ. ಸೊ D4 ಬಂತು, A2 ಬಂತು, A ಗೊತ್ತಾಯಿತು. ಫೈಂಡ್ ದ ಟೋಟಲ್ ಲೆನ್ಸ್. ಸೊ A1 ಎಷ್ಟು, A2 ಎಷ್ಟು, A3 ಎಷ್ಟು, A4 ಎಷ್ಟು ಫೈಂಡ್ ಮಾಡಬೇಕು. ಸೊ ಅದನ್ನು ನೀವು ಮಾಡಿ. ಸೊ ಅದನ್ನು ಇಲ್ಲಿ ಮಾಡೋದಕ್ಕೆ ಜಾಗನೂ ಇಲ್ಲ, ಆ್ಯಂಡ್ ದಟ್ ಈಸ್ ಈಸಿ. ಸೊ ವ್ಯಾಲ್ಯೂ ಏನಿದೆ ಅದನ್ನೆಲ್ಲ ಹಾಕಿ ಅಷ್ಟು 4 ಪಾರ್ಟ್ಸ್ ಬರುತ್ತೆ. ಸೊ ಬರಿಬೇಕು. ಸೊ ಇದು A ಬಂತು D ಬಂತು ಅಂತ ಬಿಡೋಕ್ಕಾಗಲ್ಲ. ಸೊ ಫುಲ್ ಕ್ವಶನಲ್ಲಿ ಟೋಟಲ್ ಲೆನ್ಸು ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಫೈಂಡ್ ದ ಎಂಟೈರ್ ಥಿಂಗ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಫಾರ್ ದ 3 marks. ಸೊ 4 marks ಇನ್ನೊಂದು ಸ್ವಲ್ಪ ಅಪ್ಲೈಡ್ ಇರುತ್ತೆ, ಅದಕ್ಕೂ ಒಂದು ವಿಡಿಯೋ ಮಾಡ್ತೀನಿ, ವೇರ್ ಯು ಲೈಕ್ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ದ ಮೋರ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಫಾರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ ಏನೇನು ಕೇಳಿದ್ದಾರೆ ಅದೆಲ್ಲ ಆ ವಿಡಿಯೋಲ್ಲಿರುತ್ತೆ. ಸೊ ನೋಡಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಡೈರೆಕ್ಟ್ ಕ್ವಶನ್ ಹೆಂಗೆ ಕೇಳಿದ್ದಾರೆ ಹಂಗೆ ಕೇಳಿರಲ್ಲ. ಸೊ ಒಂದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಒಂದು ಸ್ವಲ್ಪ ಯೋಚನೆ ಮಾಡೋದು ಜಾಸ್ತಿನೇ ಇರುತ್ತೆ. ಚೆಕ್ ಮಾಡಿ. ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.